ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ನೀಡಿರುವಂಥದ್ರಲ್ಲಿ UNDP ಅನ್ನುವಂತಹ ಸಂಸ್ಥೆ ಏನಿದೆ, ಇದು ಮಾನವ ಅಭಿವೃದ್ಧಿ ವರದಿಯನ್ನ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತದೆ. ಕರ್ನಾಟಕದ ಕೇಸರಿ ಎಂದು ಯಾವ ಸ್ವತಂತ್ರ ಹೋರಾಟಗಾರರನ್ನು ಕರೆಯುವರು? ಗಂಗಾಧರರಾವ್ ದೇಶಪಾಂಡೆ ಅವರನ್ನ ಕರ್ನಾಟಕದ ಕೇಸರಿ ಎಂದು ಕರೆಯುತ್ತಾರೆ. ಇನ್ನು ಅಮೆರಿಕನ್ ಗಾಂಧಿ ಅಥವಾ ಅಮೆರಿಕದ ಗಾಂಧಿ ಎಂದು ಮಾರ್ಟಿನ್ ಲೂಥರ್ ಕಿಂಗ್ ರನ್ನ ಕರಿತೀವಿ. ಆಫ್ರಿಕಾದ ಗಾಂಧಿ ಎಂದು ನೆಲ್ಸನ್ ಮಂಡೇಲರವರನ್ನು ಕರಿತೀವಿ. ಗಡಿನಾಡ ಗಾಂಧಿ ಎಂದು ಖಾನ್ ಅಬ್ದುಲ್ ಗಫಾರ್ ಖಾನ್ ರನ್ನ ಕರೆಯುತ್ತೇವೆ. ಮಕ್ಕಳ ಸಾಹಿತ್ಯದ ಪಿತಾಮಹ ಎಂದು ಈ ಕೆಳಗಿನ ಯಾವ ಕವಿಯನ್ನು ಕರೆಯುವರು? ಪಂಜೆ ಮಂಗೇಶರಾಯರು ಇವರನ್ನ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ಇನ್ನು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತೇಳಿ ಗೋವಿಂದ ಪೈ ಅವರನ್ನ ಕರೆಯುತ್ತೇವೆ. ಪ್ರವಾಸೋದ್ಯಮ ಸೇವೆಗಾಗಿ ರೂಪಿತವಾಗಿರುವಂತಹ ಆಪ್ ಯಾವುದು? ಇದಕ್ಕೆ ಸರಿ ಉತ್ತರ ಇನ್ಕ್ರೆಡಿಬಲ್ ಇಂಡಿಯಾ. ಈ ಒಂದು ಆಪ್ನ ಮೂಲಕ ಭಾರತದ ಪ್ರವಾಸೋದ್ಯಮ ಸೇವೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಪಡೆದುಕೊಳ್ಳಬಹುದು. ಅಕ್ಬರನು ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಿಸಿದ ಆರಾಧನಾ ಮಂದಿರ ಯಾವುದು? ಇದು ಕೂಡ ಪ್ರಮುಖ ಪ್ರಶ್ನೆ. ಇಬಾದತ್ ಖಾನಾ, ಇಬಾದತ್ ಹಿ ರಿಸಾಲತ್, ಬುಲಂದಾ ದರ್ವಾಜಾ, ಜಾಮಿಯಾ ಮಸೀದಿ. ಸರಿಯಾದ ಆಯ್ಕೆ ಇಬಾದತ್ ಖಾನಾ. ಈತ ಧರ್ಮ ಸಹಿಷ್ಣುವಾಗಿದ್ದು ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುವಂಥ ವ್ಯಕ್ತಿಯಾಗಿರುತ್ತಾನೆ ಅಕ್ಬರನು. ಹೀಗಾಗಿ ಧರ್ಮದ ಮುಖಂಡರನ್ನು ಕರೆಸಿ ಧಾರ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಫತೇಪುರ್ ಸಿಕ್ರಿನಲ್ಲಿ ಇಬಾದತ್ ಖಾನಾ ಎನ್ನುವಂಥ ಆರಾಧನಾ ಮಂದಿರವನ್ನು ಸ್ಥಾಪನೆ ಮಾಡಿರ್ತಾನೆ. ಆ ಮೂಲಕವಾಗಿ ಕಾಲಾವಧಿಗೆ ತಕ್ಕಂತೆ ಎಲ್ಲ ಧಾರ್ಮಿಕ ಮುಖಂಡರು ಸೇರಿ ಚರ್ಚೆಗಳನ್ನು ಮಾಡುವುದರ ಮೂಲಕ ಅಲ್ಲಿ ಗೋಷ್ಠಿಗಳನ್ನು ನಡೆಸ್ತಾ ಇರ್ತಾರೆ. ಇದು ಇಬಾದತ್ ಖಾನಾ ಆಗಿತ್ತು. ಭಾರತ ಭಾರತೀಯರಿಗಾಗಿ, ಇಂಡಿಯಾ ಫಾರ್ ಇಂಡಿಯನ್ಸ್, ಇದು ಯಾರ ಪ್ರಸಿದ್ಧ ಸಂದೇಶವಾಗಿದೆ? ಸ್ವಾಮಿ ದಯಾನಂದ ಸರಸ್ವತಿ. ಇವರು ಆರ್ಯ ಸಮಾಜದ ಸ್ಥಾಪಕರು. ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವರು. ಇವರ ಒಂದು ಪ್ರಸಿದ್ಧ ಕರೆ ಇಂಡಿಯಾ ಫಾರ್ ಇಂಡಿಯನ್ಸ್ ಎನ್ನುವುದು ಆಗಿತ್ತು. ಭಾರತದಲ್ಲಿ ಅತಿ ಹೆಚ್ಚು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ ಅಂತ ಕರಿತೀವಿ, ಇದನ್ನು ಉತ್ಪಾದಿಸುವ ರಾಜ್ಯ ಯಾವುದು? ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ. 2019 ಅಂಕಿಅಂಶಗಳ ಪ್ರಕಾರ ನೋಡುವುದಾದರೆ ಕರ್ನಾಟಕ ಅತಿ ಹೆಚ್ಚು ಕರಿಮೆಣಸು ಉತ್ಪಾದಿಸುವಂತಹ ರಾಜ್ಯವಾಗಿದೆ. 21,000 ಮೆಟ್ರಿಕ್ ಟನ್ನಷ್ಟು ಇದು ಉತ್ಪಾದನೆಯನ್ನು ಕರ್ನಾಟಕ ಮಾಡುತ್ತೆ. ಇನ್ನು ಎರಡನೇ ಸ್ಥಾನದಲ್ಲಿ ಕೇರಳ ರಾಜ್ಯ ಇದ್ದು ಇದು 17,000 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ಮಾಡುತ್ತೆ. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನಾಗಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 69, 68, 67, 65. ಸರಿಯಾದ ಉತ್ತರ ಆಯ್ಕೆ 1, 69ನೆಯ ತಿದ್ದುಪಡಿ. ಫೆಬ್ರವರಿ 1990ರಲ್ಲಿ ಮಾಡಲಾದಂಥ ಈ ಒಂದು ತಿದ್ದುಪಡಿ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನಾಗಿ ಘೋಷಿಸಿ ಶಾಸಕಾಂಗ ಸಭೆ ಮತ್ತು ಪರಿಷತ್ತನ್ನು ಒದಗಿಸುವುದು ಅಲ್ಲದೇ ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿಯೂ ಕೂಡ ಮುಂದುವರಿಯುವಂತಹ ಮಾಹಿತಿಯನ್ನು ಈ ಒಂದು ತಿದ್ದುಪಡಿಯು ಒಳಗೊಂಡಿತ್ತು. ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ಯಾವ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು? 42, 43, 45, 44. ಸರಿಯಾದ ಉತ್ತರ 44ನೆಯ ತಿದ್ದುಪಡಿ. ಇದನ್ನು 1978ರಲ್ಲಿ ಮಾಡಲಾಯಿತು. ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಂಖ್ಯೆ 7 ಇದ್ದು ಅದರಲ್ಲಿ ಆಸ್ತಿಯ ಹಕ್ಕು ಕೂಡ ಸೇರಿತ್ತು. ಆ ಆಸ್ತಿಯ ಹಕ್ಕನ್ನು 1978ರಲ್ಲಿ 44ನೇ ತಿದ್ದುಪಡಿ, ಸಂವಿಧಾನ ತಿದ್ದುಪಡಿಯನ್ನು ಮಾಡುವ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಡಲಾಯಿತು. ಈಗ ಆಸ್ತಿಯ ಹಕ್ಕು ಕೇವಲ ಕಾನೂನು ರೀತಿಯ ಹಕ್ಕಾಗಿದೆ, ಅಂದರೆ ಲೀಗಲ್ ರೈಟ್ ಆಗಿದೆ. ಯಾವ ಸಂವಿಧಾನದ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? 42, 44, 45 ಮತ್ತು 52. ಸರಿಯಾದ ಆಯ್ಕೆ 1, ಅಂದರೆ 42ನೇ ತಿದ್ದುಪಡಿ. ಇದನ್ನು 1976ರಲ್ಲಿ ಮಾಡಲಾಯಿತು.
ಆಗ ನೇತೃತ್ವದಲ್ಲಿದ್ದಂತಹ ಇಂದಿರಾ ಗಾಂಧಿಯ ಸರ್ಕಾರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಇದನ್ನು ಭಾರತದ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ಸಂವಿಧಾನಿಕ ತಿದ್ದುಪಡಿ ಎಂದು ಪರಿಗಣನೆ ಮಾಡಲಾಯಿತು. ಕಾರಣ ಇಲ್ಲಿ ಕಾನೂನುಗಳ ಸಾಂವಿಧಾನಿಕ ಸಿಂಧುತ್ವವನ್ನು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಧಿಕಾರವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ತಿದ್ದುಪಡಿ ಕಾರಣವಾಯಿತು. ಇದು ಭಾರತೀಯ ನಾಗರಿಕರ ಮೂಲಭೂತ ಹಕ್ಕುಗಳೇನಿದ್ವು ಅವುಗಳನ್ನು ಮೊಟಕುಗೊಳಿಸುವಲ್ಲಿ ಈ ಒಂದು ತಿದ್ದುಪಡಿ ಬಹಳ ವ್ಯಾಪಕವಾದ ಚರ್ಚೆಗೆ ಈಡಾಗಿತ್ತು. ಆ ಕಾರಣಕ್ಕೆ ಇದನ್ನು ಕಿರು ಸಂವಿಧಾನ ಅಂತಲೂ ಕೂಡ ಈ ಒಂದು ತಿದ್ದುಪಡಿಯನ್ನು ಕರಿತೇವೆ, ಅಥವಾ ಮಿನಿ ಸಂವಿಧಾನ ಅಂತಲೂ ಕೂಡ ಕರಿತೇವೆ. ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾದ ಪ್ರಸ್ತಾವನೆ ಪ್ರಿಯಂಬಲ್ ಅನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಯ್ಕೆಗಳು ಆಸ್ಟ್ರೇಲಿಯಾ, ಅಮೆರಿಕ, ರಷ್ಯಾ, ಐರ್ಲೆಂಡ್. ಸರಿಯಾದ ಉತ್ತರ ಅಮೆರಿಕ ಸಂವಿಧಾನದಿಂದ ಈ ಒಂದು ಅಂಶವನ್ನು ಎರವಲಾಗಿ ಪಡೆಯಲಾಗಿದೆ. ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಒಳಭಾಗದಲ್ಲಿರುವಂತಹ ಮೂಲ ಆಶಯಗಳನ್ನು ಪ್ರಸ್ತಾವನೆಯ ರೂಪದಲ್ಲಿ ನೀಡಲಾಗಿರುತ್ತದೆ. ಅಂದರೆ ಇಡೀ ಸಂವಿಧಾನದ ಏನನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತ ರೂಪದಲ್ಲಿ ಪ್ರಾರಂಭದಲ್ಲಿ ನೀಡುವಂತಹ ಪೀಠಿಕೆಯನ್ನು ಪ್ರಸ್ತಾವನೆ ಅಂತ ಕರಿತೀವಿ. ಈ ಒಂದು ಅಂಶವನ್ನು ಅಮೆರಿಕದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಗಣಕಯಂತ್ರಗಳಲ್ಲಿ ಬಳಸುವ ಐಸಿಗಳನ್ನು ಯಾವುದರಿಂದ ತಯಾರಿಸಿರುತ್ತಾರೆ? ಆಯ್ಕೆಗಳು ಸೀಸಾ, ಸಿಲಿಕಾನ್, ಕ್ರೋಮಿಯಂ, ಚಿನ್ನ. ಸರಿಯಾದಂತಹ ಆಯ್ಕೆ 2. ಕಂಪ್ಯೂಟರ್ಗಳಲ್ಲಿ ಬಳಸುವಂತಹ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನುವಂತಹ ಸಾಧನ ಏನಿದೆ ಅದನ್ನು ಸಿಲಿಕಾನ್ನಿಂದ ತಯಾರಿಸಿರುತ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹಳ್ಳಿಗಳಲ್ಲಿ ಕಚ್ಚಾ ರಸ್ತೆಗಳ ನಿರ್ಮಾಣ. ಸ್ನೇಹಿತರೆ, ಹೆಸರೇ ಸೂಚಿಸುವಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಎಂದರೆ ರಸ್ತೆ. ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಕೇಂದ್ರದ ಪ್ರಾಯೋಜಿತ ಯೋಜನೆಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಕಿಸಾನ್ ಕ್ರೆಡಿಟ್ ಯೋಜನೆ ಈ ಕೆಳಗಿನ ಯಾವುದನ್ನು ಒದಗಿಸುತ್ತದೆ? ಆಯ್ಕೆ 1 ಬೆಳೆ ಸಾಗುವಳಿಗಾಗಿ ಅಲ್ಪಾವಧಿಯ ಸಾಲ, ಅಂದರೆ ರೈತರಿಗೆ ನೀಡುವಂಥ ಅಲ್ಪಾವಧಿ ಸಾಲವನ್ನು ಕಿಸಾನ್ ಕ್ರೆಡಿಟ್ ಯೋಜನೆಯು ನೀಡುತ್ತದೆ. ಕಿಸಾನ್ ಕ್ರೆಡಿಟ್ ಯೋಜನೆ ಭಾರತೀಯ ಬ್ಯಾಂಕುಗಳು ಆಗಸ್ಟ್ 1998ರಲ್ಲಿ ಪರಿಚಯವನ್ನು ಮಾಡ್ತವೆ. ಕೃಷಿ ಅಗತ್ಯಗಳಿಗಾಗಿ ಅಲ್ಪಾವಧಿಯ ಸಾಲವನ್ನು ಒದಗಿಸೋಕ್ಕೋಸ್ಕರ RV ಗುಪ್ತಾರವರ ಸಮಿತಿಯ ಶಿಫಾರಸುಗಳ ಮೇರೆಗೆ ಈ ಒಂದು ಮಾದರಿಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನಿದೆ ಅದು ಈ ಒಂದು ಸಾಲವನ್ನು ನೀಡುತ್ತದೆ. ವಾಯುಮಂಡಲದ ತೇವಾಂಶವನ್ನು ಅಳೆಯುವ ಮಾಪಕ ಯಾವುದು? ಥರ್ಮೋಮೀಟರ್, ಹೈಡ್ರೋಮೀಟರ್, ಬ್ಯಾರೋಮೀಟರ್, ಹೈಗ್ರೋಮೀಟರ್. ದ ರೈಟ್ ಆನ್ಸರ್ ಈಸ್ ಹೈಗ್ರೋಮೀಟರ್. ಈ ಹೈಗ್ರೋಮೀಟರ್ ಅನ್ನುವಂಥ ಮಾಪಕ ಏನಿದೆ ವಾತಾವರಣದಲ್ಲಿರುವಂತಹ ನೀರಿನ ಆರ್ದ್ರತೆಯ ಪ್ರಮಾಣ ಅಥವಾ ತೇವಾಂಶವನ್ನು ಅಳೆಯೋದಕ್ಕೆ ಬಳಸುವಂತಹ ಮಾಪಕವಾಗಿದೆ. ಅಜಂತಾ ಗುಹಾಲಯಗಳಲ್ಲಿ ಯಾವ ಕಥೆಗಳನ್ನು ಚಿತ್ರಿಸಿದ್ದಾರೆ? ರಾಮಾಯಣ, ಮಹಾಭಾರತ, ಜಾತಕ, ಪಂಚತಂತ್ರ. ಆಯ್ಕೆ 3 ಸರಿಯಾದಂಥ ಉತ್ತರ ಜಾತಕ. ಅಂದರೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಕಥನೆಗಳನ್ನು ಜಾತಕ ಕಥೆಗಳು ಅಂತ ಕರೀತಾರೆ. ಇವುಗಳನ್ನು ಅಜಂತದ ಗುಹಾಲಯಗಳಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಈ ಒಂದು ಅಜಂತ ಗುಹಾಲಯ ಸ್ಥಳ ಏನಿದೆ ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿರುತ್ತೆ. ಈಗ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇಲ್ಲಿಯ ಬೌದ್ಧ ಚೈತ್ಯಗಳಿಗೆ ಮತ್ತು ಗೋಡೆಗಳ ಮೇಲಿನ ಭಿತ್ತಿ ಚಿತ್ರಗಳಿಗಾಗಿ ಇದು ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯುವರು? ಮದ್ದೂರು, ವಿದುರಾಶ್ವತ್, ಅಂಕೋಲಾ, ಸಿದ್ದಾಪುರ. ವಿದುರಾಶ್ವತ್ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಏನಿದೆ ಘಟನೆ ಅಂತ ಹೇಳಿದ್ರೆ 1938 ಏಪ್ರಿಲ್ 25ರಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ ಎಂಬಲ್ಲಿ ಅಲ್ಲಿಯ ಜನರು ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮಕ್ಕೆ ಬ್ರಿಟಿಷ್ ಸರ್ಕಾರ ನಿಷೇಧಾಜ್ಞೆಯನ್ನು ಹೇರಿರುತ್ತೆ. ಇದನ್ನು ಉಲ್ಲಂಘನೆ ಮಾಡಿ ಧ್ವಜಾರೋಹಣ ಮಾಡಿ ಸತ್ಯಾಗ್ರಹ ನಡೆಸ್ತಾ ಇರ್ತಾರೆ. ಆ ಒಂದು ಹೋರಾಟಗಾರರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಈ ಒಂದು ಘಟನೆಯಲ್ಲಿ 32 ಜನ ಸಾವಿಗೆ ಈಡಾಗ್ತಾರೆ. ಹಾಗಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಏನು ಘಟನೆ ನಡೀತು ಅಂಥದ್ದೇ ಒಂದು ಘಟನೆ
ಕರ್ನಾಟಕದ ವಿದುರಾಶ್ವತ್ನಲ್ಲಿ ನಡೆಯುತ್ತೆ. ಹಾಗಾಗಿ ವಿದುರಾಶ್ವತ್ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಭಾರತದಲ್ಲಿ ನಾಗರಿಕರಿಗೆ ಈ ಕೆಳಗಿನ ಯಾವ ಆಧಾರದ ಮೇಲೆ ಮತದಾನದ ಹಕ್ಕು ನೀಡಲಾಗಿದೆ? ವಯಸ್ಸು, ಶಿಕ್ಷಣ, ಆಸ್ತಿಯ ವಿವರ, ಮೇಲಿನ ಎಲ್ಲ. ಸರಿಯಾದ ಉತ್ತರ ವಯಸ್ಸಿನ ಆಧಾರದ ಮೇಲೆ. 18 ವರ್ಷ ತುಂಬಿರುವಂತಹ ಪ್ರತಿಯೊಬ್ಬರಿಗೂ ಸಮೇತ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಆ ಮೂಲಕವಾಗಿ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ ಮತವನ್ನು ಚಲಾಯಿಸುವಂತಹ ಅಧಿಕಾರವನ್ನು ನಮ್ಮ ದೇಶದಲ್ಲಿ ಮತದಾನದ ಹಕ್ಕಿನ ರೂಪದಲ್ಲಿ ಸಂವಿಧಾನ ಮಾಡಿಕೊಟ್ಟಿದೆ. ಹೀಗಾಗಿ ಕೇವಲ ಮತದಾರರಾಗಬೇಕು ಅಂತೇಳಿದ್ರೆ 18 ವರ್ಷ ಪೂರ್ಣಗೊಂಡಿರಬೇಕು. ಸೊ ಈ ಒಂದು ವಯೋಮಿತಿಯ ಆಧಾರದ ಮೇಲೆ ಭಾರತದಲ್ಲಿ ಮತದಾನದ ಹಕ್ಕನ್ನು ನೀಡಲಾಗಿದೆ. ಲೋಕಾಯುಕ್ತರ ಹುದ್ದೆ ಯಾವ ಹುದ್ದೆಗೆ ಸಮಾನವಾಗಿದೆ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಲೋಕಸಭಾಧ್ಯಕ್ಷರು, ಉಪರಾಷ್ಟ್ರಪತಿಗಳ ಹುದ್ದೆ. ಸರಿಯಾದ ಆಯ್ಕೆ 2. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹುದ್ದೆಗೆ ಸಮನಾಗಿರುವಂಥದ್ದು ಲೋಕಾಯುಕ್ತ ಹುದ್ದೆಯಾಗಿದೆ. ಅಕ್ಷರದಾಸೋಹ ಎಂಬ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಮಧ್ಯಾಹ್ನದ ಬಿಸಿಯೂಟ, ಕೂಲಿಗಾಗಿ ಕಾಳು ಯೋಜನೆ, ಉಚಿತ ಹಾಸ್ಟೆಲ್ ಸೌಲಭ್ಯ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತಹ ಆಯ್ಕೆ ಮಧ್ಯಾಹ್ನದ ಬಿಸಿಯೂಟ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಮುಖ ಯೋಜನೆ ಇದು. ಶಾಲಾ ಮಕ್ಕಳಿಗೆ ಅಂದರೆ 1ರಿಂದ 10ನೇ ತರಗತಿಯವರೆಗೆ ಮಧ್ಯಾಹ್ನದ ಸಮಯದಲ್ಲಿ ಉಚಿತವಾಗಿ ಬಿಸಿಯೂಟ ನೀಡುವಂತಹ ಕಾರ್ಯಕ್ರಮದ ಹೆಸರು ಅಕ್ಷರದಾಸೋಹ ಯೋಜನೆಯಾಗಿದೆ. ಇದು ಜಾರಿಗೆ ಬಂದಂಥ ವರ್ಷ 2003-04ರಲ್ಲಿ. ಜಸ್ಟಿಸ್ ಮುಲ್ಲಾ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆ 1. ಕಾರಾಗೃಹಗಳ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ, ಜೈಲುಗಳ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ಮುಲ್ಲಾ ಸಮಿತಿಯನ್ನು ನೇಮಕ ಮಾಡಿರ್ತಾರೆ. ಸೊ ಕಾರಾಗೃಹಗಳಿಗೆ ಅನೇಕ ಸುಧಾರಣಾ ಕ್ರಮಗಳನ್ನು ಶಿಫಾರಸು ಮಾಡುತ್ತೆ ಈ ಒಂದು ಸಮಿತಿಯು. ಲುಕೇಮಿಯಾ ಎಂಬ ಕಾಯಿಲೆಯು ಯಾವುದಕ್ಕೆ ಸಂಬಂಧಿಸಿದೆ? ರಕ್ತ, ಹೃದಯ, ಜಠರ, ಚರ್ಮ. ಸರಿಯಾದ ಆಯ್ಕೆ ರಕ್ತ. ಲುಕೇಮಿಯಾ ಎಂಬುದು ನಮ್ಮ ದೇಹದಲ್ಲಿನ ಬಿಳಿ ರಕ್ತ ಕಣಗಳ ಸಂಖ್ಯೆಯಲ್ಲಿನ ಹೆಚ್ಚಳದಿಂದ ಉಂಟಾಗುವ ರಕ್ತ ಕ್ಯಾನ್ಸರ್ ಆಗಿದೆ. ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ. ಆ ಬಿಳಿ ರಕ್ತ ಕಣಗಳು ನಮ್ಮ ದೇಹವು ಆರೋಗ್ಯವಾಗಿರಲು ಅಗತ್ಯವಿರುವಂತಹ ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳನ್ನು ಹೊರಹಾಕುತ್ತದೆ. ಸೊ ಹೀಗಾಗಿ ಹೆಚ್ಚುವರಿ ಬಿಳಿ ರಕ್ತ ಕಣಗಳು ಸರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡುವುದಿಲ್ಲ. ಸೊ ಬ್ಲಡ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಯಾಗಿದೆ ಲುಕೇಮಿಯಾ. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು? 1ನೇ ರಾಜರಾಜ ಚೋಳ ಎನ್ನುವಂತಹ ತಂಜಾವೂರಿನ ಚೋಳರ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಈತನು ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅತ್ಯಂತ ಎತ್ತರವಾದಂಥ ಜಗಲಿಯ ಮೇಲೆ ಅತಿ ಎತ್ತರವಾದಂತಹ ಗೋಪುರವನ್ನು ಒಳಗೊಂಡಂತಹ ಬೃಹದೇಶ್ವರ ದೇವಾಲಯ ಭಾರತದ ವಾಸ್ತುಶಿಲ್ಪದಲ್ಲಿನೇ ವಿಶಿಷ್ಟವಾದಂತಹ ದೇವಾಲಯವಾಗಿದೆ. ಈ ಕೆಳಗಿನವರಲ್ಲಿ ಯಾರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ? ಅಟಾರ್ನಿ ಜನರಲ್, ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. 4ನೇ ಆಯ್ಕೆ ಮೇಲಿನ ಎಲ್ಲರನ್ನು. ಸರಿಯಾದಂತಹ ಆಯ್ಕೆ ಮೇಲಿನ ಎಲ್ಲರನ್ನು. ಸೊ ಅಟಾರ್ನಿ ಜನರಲನ್ನು ಮತ್ತು ಭಾರತದ ನಿಯಂತ್ರಕರು, ಮಹಾಲೇಖಪಾಲಕರನ್ನು, ಚುನಾವಣಾ ಆಯುಕ್ತರನ್ನು ಕೂಡ ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳೇ ಆಗಿದ್ದಾರೆ. ಈ ಕೆಳಗಿನ ಯಾವ ನಾಯಕರು ಆರ್ಥಿಕ ಸ್ರವಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಡ್ರೈನ್ಡ್ ಥಿಯರಿ ಅಂತ ಕರಿತೀವಿ, ಅಥವಾ ಆರ್ಥಿಕ ಸೋರಿಕೆಯ ಸಿದ್ಧಾಂತ ಅಂತಲೂ ಕರಿತೀವಿ. ಬಾಲಗಂಗಾಧರನಾಥ್ ತಿಲಕ್, ಎಂ ಜಿ ರಾನಡೆ, ದಾದಾಬಾಯಿ ನವರೋಜಿ, ಆರ್ ಸಿ ದತ್ತ. ದಾದಾಬಾಯಿ ನವರೋಜಿ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಇವರು ಭಾರತದ ಸಂಪತ್ತು ಬ್ರಿಟನ್ನಿಗೆ ಹೇಗೆ ಹರಿದು ಹೋಗ್ತಾ ಇದೆ ಎನ್ನುವಂಥದ್ದನ್ನು ಆರ್ಥಿಕ ಸ್ರವಿತ ಸಿದ್ಧಾಂತದ ಮೂಲಕ ಪ್ರತಿಪಾದನೆಯನ್ನು ಮಾಡ್ತಾರೆ. ಈ ಕೆಳಗಿನ ಯಾವ ವಿಧಿಯ ಮೂಲಕ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು? 352, 360, 356, 365. ಸರಿಯಾದಂಥ ಆಯ್ಕೆ 360ನೇ ವಿಧಿಯ ಪ್ರಕಾರ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ರಾಷ್ಟ್ರಪತಿಯವರು ದೇಶದಲ್ಲಿ ಜಾರಿಗೆ ತರಬಹುದಾದಂತಹ ತುರ್ತು ಪರಿಸ್ಥಿತಿಯನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಂವಿಧಾನದ ವಿಧಿ 360. ವಿಶ್ವ ಪರಿಸರ ದಿನ ಜೂನ್ 5 ಆದರೆ ಮತದಾರರ ದಿನ ಯಾವಾಗ? ಜನವರಿ 25, ಡಿಸೆಂಬರ್ 1, ಸೆಪ್ಟೆಂಬರ್ 5, ಜನವರಿ 12. ಸರಿಯಾದ ಆಯ್ಕೆ ಜನವರಿ 25. ಸೊ ಪ್ರತಿ ವರ್ಷ ಜನವರಿ 25 ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಚುನಾವಣಾ ಆಯೋಗವು ಆಚರಣೆಯನ್ನು ಮಾಡುತ್ತೆ. ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಯುವಕರಲ್ಲಿ
ಮತದಾನದ ಬಗ್ಗೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಆ ದಿನ ಕೈಗೊಳ್ಳಲಾಗುತ್ತೆ. ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎನ್ನುವರು? 4ನೇ ಭಾಗ, 3ನೇ ಭಾಗ, 5ನೇ ಭಾಗ, 4A ಭಾಗ. ಸರಿಯಾದ ಆಯ್ಕೆ 3ನೇ ಭಾಗ. ಸಂವಿಧಾನದ 3ನೇ ಭಾಗವು ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟಂಥ ವಿವರಣೆಯನ್ನು ನೀಡುತ್ತದೆ. ಇಲ್ಲಿ ವಿವರಿಸಲ್ಪಡುವಂಥ ವಿಧಿಗಳು 12ರಿಂದ 35. ಹೀಗಾಗಿ ಈ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಯಾವ ಕ್ಷೇತ್ರದಲ್ಲಿ ಸಾಧಕರಿಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ನೀಡಲಾಗುತ್ತದೆ? ಬರವಣಿಗೆ, ಸಮಾಜ ಸೇವೆ, ವಿಜ್ಞಾನ, ಕಲೆ. ಆಯ್ಕೆ 3. ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ.